ಹಾಯ್ ಹಲೋ ನಮಸ್ಕಾರ ವಂದನೆಗಳು. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರ ಮನೆಯಲ್ಲೂ ಹಬ್ಬಗಳು ಮುಗೀತು, ಹಬ್ಬದ ಸಂಭ್ರಮವೂ ಮುಗಿಯಿತು. ಹಬ್ಬದ ಸಂಭ್ರಮದ ನಂತರ ಏನು ಅಂದರೆ ನೋಡಿ, ಇದೆ ಹಬ್ಬದ ಆಚರಣೆ ಆದ ನಂತರ ಮರುದಿನ ಈ ಥರ ಎಲ್ಲ ತೆಗಿಯೋದು ಮತ್ತು ಅದರ ಜಾಗಕ್ಕೆಲ್ಲ ಇಡೋದು. ಲಕ್ಷ್ಮೀ ಅಮ್ಮನಂತೂ ತೆಗಿಯೋಕ್ಕಂತೂ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ನೋಡಿ. ಅದು ನೋಡ್ತಿದ್ರೆ ಸುಮ್ಮನೆ ಯಾವಾಗಲೂ ಎನಿ ಟೈಮ್ ಹಿಂಗೆ ಕೂರಿಸಿರ್ಬೇಕು ಅನಿಸುತ್ತೆ ನೋಡಿ. ಎಷ್ಟು ನಗುಮುಖ ಲಕ್ಷ್ಮೀ ಅಮ್ಮ ನೋಡ್ತಾ ಇದೆ, ನನ್ನೇ ನೋಡ್ತಾ ಇದೆ, ಯಾಕೆ ತೆಗಿದೆ ಅಂತ. ಎಲ್ಲೂ ಹೋಗಲ್ಲ ಲಕ್ಷ್ಮೀ ಅಮ್ಮ, ನಮ್ಮ ಮನೇಲೇ ಇರ್ತಾರೆ. ಎಲ್ಲರ ಮನೆಯಲ್ಲೂ ಇರುತ್ತೆ ಲಕ್ಷ್ಮೀ ಅಮ್ಮ, ಯಾರು ಬೇಜಾರು ಮಾಡ್ಕೋಬೇಡಿ. ಆದರೆ ಹಬ್ಬದ ಆಚರಣೆ ಅಂದರೆ ನಾವು ಹಬ್ಬ ಮಾಡೋಕ್ಕೂ ಮುಂಚೆ ಇರೋ ಆ್ಯಕ್ಟಿವು, ಖುಷಿ ಸಂತೋಷ ಎಲ್ಲ ಹಬ್ಬದ ನಂತರ ಎಲ್ಲ ಟುಸ್ ಪಟಾಕಿ ಆಗ್ಬಿಡುತ್ತೆ. ಸುಸ್ತು ಆಗಿರ್ತೀವಿ, ಟಯರ್ಡ್ ಆಗಿರ್ತೀವಿ, ಮತ್ತು ಇದನ್ನೆಲ್ಲ ಎತ್ತಕ್ಕೂ ಬೇಜಾರಾಗುತ್ತೆ ಮನಸ್ಸಿಗೆ. ಯಾಕಪ್ಪ ಎಲ್ಲನೂ ತೆಗಿಬೇಕು ಅನಿಸುತ್ತೆ ಒಂದೊಂದು ಸರಿ. ಮತ್ತು ಇನ್ನೊಂದು ಸರಿ ಎಲ್ಲನೂ ತೆಗೆದು ಅದನ್ನು ಮತ್ತೆ ತೊಳೆದು ಅದನ್ನು ಒರೆಸಿ ಅದ್ರ ಜಾಗಕ್ಕೆ ಇಡೋ ತನಕನೂ ಸಮಾಧಾನ ಇರಲ್ಲ. ಆ ಟಯರ್ಡಲ್ಲೂ ಸುಸ್ತಾಗಿರ್ತೀವಿ, ಹಬ್ಬದ ಆಚರಣೆ ಮಾಡಿ ಹಬ್ಬದ ಅಡುಗೆ ಎಲ್ಲ ಮಾಡಿ ಓಡಾಡಿ ಸುಸ್ತಾಗಿರ್ತೀವಿ. ಬಟ್ ಅದ್ರ ಕೆಲಸ ಆಗೋ ತನಕ ನಮ್ಮ ಹೆಣ್ಮಕ್ಳಿಗೆ ಸಮಾಧಾನ ಇರಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಅಲ್ವಾ. ಎಲ್ಲರೂ ಅದನ್ನು ತೊಳೆದು ವಾಶ್ ಮಾಡಿ ಒಣಗಿಸಿ ಒರೆಸಿ ಅದ್ರ ಪ್ಲೇಸ್ ನಾವು ಎಲ್ಲಿ ಎತ್ಕೊಂಡಿದ್ದೀವೋ ಅದ್ರ ಪ್ಲೇಸಿಗೆ ಸೇರೋ ತನಕ ನಿದ್ದೆನೂ ಬರಲ್ಲ ನಮಗೆ ಹೆಣ್ಮಕ್ಳಿಗೆ. ನೋಡಿ ಲಕ್ಷ್ಮೀ ಅಮ್ಮ, ಪುಟ್ಟ ಲಕ್ಷ್ಮೀ ಅಮ್ಮ ಇದು. ಅದ್ರ ಜಾಗಕ್ಕೆ ಇಡ್ತಾ ಇದ್ದೀನಿ, ನಮ್ಮ ಲಕ್ಷ್ಮೀ ಅಮ್ಮನ ಜಾಗಕ್ಕೆ ದೇವ್ರ ಮನೆಯಲ್ಲಿ. ಹಬ್ಬದ ಆಚರಣೆಗೆ ಅಂತ ನಾವು 2 ದಿನದಿಂದ ನಿದ್ದೆನೇ ಮಾಡಿರಲ್ಲ. ನಿದ್ದೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಮಲ್ಲಿಕಳ್ದಿದ್ರೂ ಪರವಾಗಿಲ್ಲ. ಆದರೆ ಎಲ್ಲ ವಸ್ತುಗಳನ್ನ ತೊಳೆದು ಎತ್ತಿಟ್ಬಿಟ್ರೆ ನಿದ್ದೆಗೆ ಸಮಾನವಾಗಿ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಮಾಡೋ ತನಕ ನಮಗೆ ಟಯರ್ಡ್ ಇದೆ ಅಂತಲೇ ಗೊತ್ತಾಗಲ್ಲ, ಮಾಡಿದ್ಮೇಲೆ ಟಯರ್ಡ್ ಅನಿಸುತ್ತೆ ಆವಾಗ. ನೋಡಿ ಎಲ್ಲನೂ ಎತ್ತಾಕ್ತಾಯಿದ್ದೀನಿ. ದೀಪಗಳು ಎಲ್ಲ ತೊಳಿಬೇಕು. ಹಣ್ಣುಗಳು ನೋಡಿ, ಹಣ್ಣುಗಳು ಅಷ್ಟೇ. ನಾವು ಚಿಕ್ಕವರಾಗಿದ್ದಾಗ ನಮ್ಮಮ್ಮ ಲಕ್ಷ್ಮೀ ಹಬ್ಬ ಮಾಡ್ತಾ ಇದ್ದಾಗ ಅದ್ರ ಮರುದಿನ ಅವಾಗ ನಮಗೇನು ಗೊತ್ತಿರಲಿಲ್ಲ ಬಿಡಿ ಇದ್ರದ್ದು ಕೆಲಸ ಎಲ್ಲ. ನಮಗೇನು ಖುಷಿ ಅಂದರೆ ಅಲ್ಲಿ ಮಾಡಿರೋ ತಿಂಡಿಗಳು ಮತ್ತು ಹಣ್ಣುಗಳು, ವೆರೈಟಿ ಹಣ್ಣುಗಳೆಲ್ಲ ಇರ್ತಿತ್ತು ಮತ್ತು ತಿಂಡಿಗಳೆಲ್ಲ ಇರ್ತಾಯಿತ್ತು. ಅದನ್ನು ಸ್ಕೂಲಿಂದ ಬಂದು, ಅದು ಮರುದಿನ ಅಂದರೆ ಶನಿವಾರ ಇರುತ್ತೆ, ಹಾಫ್ ಡೇ ಇರುತ್ತೆ. ಸ್ಕೂಲಿಂದ ಬಂದ ತಕ್ಷಣ ಅಂದರೆ ಸ್ಕೂಲಲ್ಲೇ ನಮ್ಗೆ ಯೋಚನೆ ಇರುತ್ತೆ, ಅದೆಲ್ಲ ತಿಂಡಿ ಇರುತ್ತೆ, ಹಣ್ಣುಗಳಿರುತ್ತೆ, ತಿನ್ನಬೇಕು ಅಂತ. ಅಷ್ಟೇ ನಮ್ಗೆ ಗೊತ್ತಿದ್ದಿದ್ದು ಅವಾಗ. ಲಕ್ಷ್ಮೀ ಹಬ್ಬದ ತಿಂಡಿಗಳು ಮತ್ತು ಹಣ್ಣುಗಳನ್ನ ತಿನ್ನೋದು ಒಂದೇ ನಮ್ಗೆ ಗೊತ್ತಿದ್ದಿದ್ದು. ನಮಗೆ ನಾವೇ ಲಕ್ಷ್ಮೀ ಹಬ್ಬನ ಕೂರಿಸಿ ಅದ್ರದ್ದು ಆಚರಣೆಗಳು ಮತ್ತು ಅದ್ರ ಪದ್ಧತಿಗಳನ್ನ ತಿಳ್ಕೊಂಡು ಅಡುಗೆಗಳನ್ನೆಲ್ಲ ತಿಳ್ಕೊಂಡು ಮಾಡಿದಾಗ ಅದ್ರದ್ದು ಹೆಂಗೆ ಅಂತ ನಮ್ಗೆ ಈಗ ಅನಿಸ್ತಾ ಇದೆ. ನಮ್ಮಮ್ಮ ಎಲ್ಲ ಮಾಡ್ತಾಯಿದ್ರಲ್ಲ, ಅದನ್ನೆಲ್ಲ ನೋಡಿ ಈಗ ಅನುಭವ ಆದಾಗ ನಮಗೂ ಗೊತ್ತಾಗ್ತದೆ ಫ್ರೆಂಡ್ಸ್. ಆದರೆ ವೆರೈಟಿ ಹಣ್ಣುಗಳು ತಿನ್ನೋಕ್ಕೆ ಒಂದು ಮಜಾ. ಒಂದು 5-6 ಥರ ವೆರೈಟಿ ಹಣ್ಣುಗಳಿರುತ್ತೆ, ತಿಂಡಿಗಳಿರುತ್ತೆ, ಅದು ತಿನ್ನೋಕ್ಕೆ ಒಂದು ಮಜಾ ಇರುತ್ತೆ ಅಷ್ಟೇ. ಮತ್ತು ನೋಡಿ ಈಗ ಎಲ್ಲನೂ ತೆಗಿತಾ ಇದ್ದೀನಿ. ಸೀರೆನೂ ತೆಗ್ದಾಯಿತು, ಕಳಸನೂ ತೆಗ್ದಾಯಿತು, ಎಲ್ಲ ವಸ್ತುಗಳನ್ನು ತೆಗಿತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಲಕ್ಷ್ಮಿಯ ಒಂದು ಫೋಟೋನು ತೆಗಿತಾ ಇದ್ದೀನಿ. ಲೈಟ್ ಹಾಕಿದ್ನ ಎಲ್ಲ ತೆಗೆದೆ. ಮತ್ತೇನು ಗೊತ್ತಾ, ಇಲ್ಲಿ ನಾವು ಕಳ್ಸೋಕ್ಕೆ ಅಂತ ಅಕ್ಕಿ ಇಟ್ಟಿರ್ತೀವಲ್ಲ, ಅಕ್ಕಿ ಆ್ಯಕ್ಚುಲಿ ಅದನ್ನ ಒಬ್ಬೊಬ್ಬರು ಅಳತೆ ಮಾಡಿ ಹಾಕ್ತಾರೆ. ಪೂಜೆ ಎಲ್ಲ ಹಬ್ಬ ಎಲ್ಲ ಆದಮೇಲೆ ಹಿಂಗೆ ಮರುದಿನ ಎಲ್ಲ ತೆಗಿತೀವಲ್ಲ, ಆವಾಗ ಅದನ್ನು ಅಳತೆ ಮಾಡಿದಾಗ ಅದು ಹೆಚ್ಚಿರುತ್ತಂತೆ. ಆಗ ಲಕ್ಷ್ಮಿ ಬಂದು ಆಶೀರ್ವಾದ ಮಾಡಿ ನಮ್ಮನೆ ಲಕ್ಷ್ಮಿ ಇದೆ ಅಂತ ಅರ್ಥ ಆಗುತ್ತೆ. ಬಟ್ ಎಲ್ಲರೂ ಹಂಗೆ ಅಳತೆ ಎಲ್ಲ ಮಾಡಲ್ಲ, ನಾನಂತೂ ಮಾಡಿಲ್ಲ. ಆದರೆ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಅಷ್ಟೇ ನಾನು, ಅದು ಹಿಂಗೆ ಅಂತ ಹೇಳ್ತಾಯಿದ್ರು. ನೋಡಿ ಎಲ್ಲ ದೇವ್ರ ಸಾಮಾನು ಎಲ್ಲ ತೊಳೆದು, ತಟ್ಟೆ ದೀಪ ಎಲ್ಲನೂ ತೊಳೆದು ಒಣಗಾಕಿದ್ದೀನಿ. ಇದೇ ನೋಡಿ ನಮ್ಮ ಲಕ್ಷ್ಮೀ ಅಮ್ಮ ಉಟ್ಕೊಂಡಿದ್ದು ಸೀರೆ ಹೆಂಗಿದೆ ಅಂತ ನೋಡಿ. ನನಗೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಇದನ್ನು ಗೌರಿ ಹಬ್ಬಕ್ಕೆ ಬ್ಲೌಸ್ ಎಲ್ಲ ರೆಡಿ ಮಾಡಿ ಸ್ಟಿಚ್ ಮಾಡಿ ರೆಡಿ ಮಾಡಿಕೊಂಡು ಉಟ್ಕೋಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ಈ ರೀತಿ ಹಬ್ಬದ ಮರುದಿನ ಲಕ್ಷ್ಮಿ ತೆಗಿಯೋಕ್ಕೆ ಬೇಜಾರಾಗುತ್ತೆ ಅಲ್ವಾ ಫ್ರೆಂಡ್ಸ್. ಎಲ್ಲರಿಗೂ ಅಷ್ಟೇ, ಅಷ್ಟು ಖುಷಿಯಾಗಿ ಕೂರಿಸಿರ್ತೀವಿ ಲಕ್ಷ್ಮೀ ಅಮ್ಮನ್ನ.
ಎಲ್ಲನೂ ತೆಗೆದು ನೋಡೋಕ್ಕೆ ಬೇಜಾರಾಗುತ್ತಲ್ವ ಫ್ರೆಂಡ್ಸ್. ಈ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಬಾಯ್ ಬಾಯ್. ಟೇಕ್ ಕೇರ್.